ಫಸ್ಟ್ ನಿಮ್ಮ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಸರ್ಚ್ ಮಾಡಿ, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಸೊ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಸರ್ಚ್ ಮಾಡಿದ ಮೇಲೆ ಅವ್ರದ್ದೊಂದು ಲೋಗೋ ಇರುತ್ತೆ. ಸೊ ಅದನ್ನ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಅವ್ರಿಗೆ ಇವಾಗ 18.9K ಸಬ್ಸ್ಕ್ರೈಬರ್ಸ್ ಅಂದರೆ ಫಾಲೋವರ್ಸ್ ಇದ್ದಾರೆ. ಸೊ ಈ ಒಂದು ಅಕೌಂಟ್ ಕರೆಕ್ಟ್ ಇದೆ ಅಂತ ಅರ್ಥ. ಅಂತಂದರೆ ಈ ಒಂದು ಅಕೌಂಟ್ನ ನೀವು ಸರ್ಚ್ ಮಾಡಿ. ಸೊ ಇಲ್ಲಿ ಮೋರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಾಯಿನ್ ಮೀಶೋ ಕ್ರಿಯೇಟರ್ ಕ್ಲಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೀಶೋ ಕ್ರಿಯೇಟರ್ ಪ್ರೋಗ್ರಾಮ್ ಅಂತ ಇದೆಯಲ್ಲ ಜಾಯಿನ್ ಅಂತ ಕ್ಲಿಕ್ ಮಾಡಿ. ಆ್ಯಂಡ್ ಇವಾಗ ಸದ್ಯಕ್ಕೆ ಇದನ್ನು ಕ್ರಾಸ್ ಮಾರ್ಕ್ ಮಾಡಿ. ಸೊ ನಾವು ಅರ್ನಿಂಗ್ಸ್ನ ಬೂಸ್ಟ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂತ ಕೂಡ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಕ್ರಾಸ್ ಮಾರ್ಕ್ ಮಾಡಿದ ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಮೇಲೆ ವೆಲ್ಕಮ್ ಕ್ರಿಯೇಟರ್ ಕನೆಕ್ಟ್ ಇನ್ಸ್ಟಾಗ್ರಾಮ್ ಅಂತ ಇದೆ ಅಲ್ವಾ. ಸೊ ಕನೆಕ್ಟ್ ಇನ್ಸ್ಟಾಗ್ರಾಮ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಏನಿದೆ ಅದನ್ನು ಎಂಟರ್ ಮಾಡಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ಇಷ್ಟೇ ಫಾಲೋವರ್ಸ್ ಅಂತ ಏನೂ ಇರೋಲ್ಲ. ಜಸ್ಟ್ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಮಾಡಬೇಕು ಅಷ್ಟೇ. ನಿಮಗೇನಾದರೂ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರೆ ಫಾರ್ಗಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡ್ಕೊಳ್ಳಿ ಇನ್ನೊಂದು ಪಾಸ್ವರ್ಡ್. ಓಕೆ, ನೆಕ್ಸ್ಟ್ ಈ ರೀತಿ ಟಿಕ್ ಮಾರ್ಕ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಒಂದು ಸೇವ್ ಇನ್ಫಾರ್ಮೇಷನ್ ಕೊಡ್ತೀರಾ ಅಂದರೆ ಕೊಡಿ, ಇಲ್ಲ ಅಂತಂದರೆ ನಾಟ್ ನೌ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ಕೂಡ ನಾಟ್ ನೌ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಲ್ಲ ಆಪ್ಷನ್ ಹಾಗೆ ಇರೋದಕ್ಕೆ ಬಿಡಿ. ಆ್ಯಂಡ್ ಇಲ್ಲಿ ಅಲೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಓಕೆ, ಸೊ ಇವಾಗ ಬನ್ನಿ ಹೇಗೆ ಅರ್ನಿಂಗ್ ಮಾಡೋದು ಅಂತ ನೋಡೋಣ. ಸೊ ಆಟೋಮೆಟಿಕ್ಕಾಗಿ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡಿಫಾಲ್ಟ್ ಟ್ರಿಗರ್ ವರ್ಡ್ಸ್ ಅಂತ ಇದೆಯಲ್ಲ, ಫಸ್ಟ್ ಮೇಲೆ ಆಟೋ DM ನೀವು ಆನ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಟ್ರಿಗರ್ ವರ್ಡ್ಸ್ ಅಂದರೆ ಜನರು ಕಾಮೆಂಟ್ ಈ ವರ್ಡ್ಸ್ ಮಾಡಿದರೆ ಅವರಿಗೆ ಡೈರೆಕ್ಟ್ ಮೆಸೇಜ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಲಿಂಕ್, ಪ್ರೈಸ್, ಡೀಟೇಲ್ಸ್, TM. ಸೊ ಇದು ಬಿಟ್ಟು ನೀವು ಬೇರೆ ಏನಾದರೂ ವರ್ಡ್ ಆ್ಯಡ್ ಮಾಡಬೇಕು ಅಂತಂದರೂ ಕೂಡ ಇಲ್ಲಿ ಕಸ್ಟಮ್ ಟ್ರಿಗರ್ ವರ್ಡ್ಸ್ ಅಂತ ಇದೆ ಅಲ್ವಾ. ಸೊ ಅಲ್ಲಿ ನೀವು ಫಾರ್ ಎಕ್ಸಾಂಪಲ್ ನಾನು ಅಮೌಂಟ್ ಅಂತ ಆ್ಯಡ್ ಮಾಡ್ತೀನಿ. ಬಿಕಾಸ್ ಇಲ್ಲಿ ಟ್ರಿಗರ್ ವರ್ಡ್ಸಲ್ಲಿ ಅಮೌಂಟ್ ಇಲ್ಲ ಅಲ್ವಾ. ಸುಮ್ಮನೆ ನಾನು ಅಮೌಂಟ್ ಅಂತ ಆ್ಯಡ್ ಮಾಡಿಬಿಟ್ಟು ಆ್ಯಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಆವಾಗ ಅಮೌಂಟ್ ಕೂಡ ಆ್ಯಡ್ ಆಗುತ್ತೆ ಟ್ರಿಗರ್ ವರ್ಡಲ್ಲಿ. ಸೊ ಈ ಟ್ರಿಗರ್ ವರ್ಡ್ಸಲ್ಲಿ ಯಾರಾದರೂ ಏನಾದರೂ ಕಾಮೆಂಟ್ಸ್ ಮಾಡಿದ್ರು ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಮೇಲೆ, ಆವಾಗ ಅವರಿಗೆ ಡೈರೆಕ್ಟ್ ಮೆಸೇಜ್ ಹೋಗುತ್ತೆ ಅಂತ ಅರ್ಥ. ಓಕೆನಾ. ಸೊ ಇವಾಗ ಬ್ಯಾಕ್ ಬನ್ನಿ. ಇದು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಡಿಫಾಲ್ಟ್ ಕಾಮೆಂಟ್ ರಿಪ್ಲೈ ಅಂತಲೂ ಇದೆ. ಸೊ ಅವ್ರಿಗೆ ಯಾವ ಥರ ಅವ್ರು ಕಾಮೆಂಟ್ ಮಾಡಿದ್ರು ಅಂತಂದರೆ ಅವ್ರಿಗೆ ಯಾವ ಥರ ರಿಪ್ಲೈ ಹೋಗಬೇಕು ಅಂತ ಕೂಡ ಇಲ್ಲೇ ಕೊಟ್ಟಿದೆ. ನೀವು ಬೇಕು ಅಂತಂದರೆ ನಿಮ್ಮ ಒಂದು ರಿಪ್ಲೈ ಚೇಂಜ್ ಕೂಡ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಚೆಕ್ ಯುವರ್ DM, ಚೆಕ್ ಯುವರ್ ಮೆಸೇಜ್. ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ರಿಪ್ಲೈನ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟೆಲ್ಲ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಸೊ ಗೈಸ್ ಇವಾಗ ಮೀಶೋ ಅಲ್ಲಿ ಎರಡು ರೀತಿಯಾಗಿ ಅರ್ನಿಂಗ್ ಮಾಡ್ಬೋದು. ಒಂದೇನಪ್ಪ ಅಂತಂದರೆ ನೀವು ಜಸ್ಟ್ ಪೋಸ್ಟ್ ಹಾಕಿಬಿಟ್ಟು ಅರ್ನಿಂಗ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂತಂದರೆ ವಿಡಿಯೋ ಮಾಡಿಬಿಟ್ಟು ಅರ್ನಿಂಗ್ ಮಾಡ್ಬೋದು. ಸೊ ಎರಡು ವೇಸಲ್ಲಿ ನಾನು ನಿಮಗೆ ಹೇಳ್ತೀನಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಪೋಸ್ಟ್ ಮಾಡಿಬಿಟ್ಟು ಹೇಗೆ ಅರ್ನಿಂಗ್ ಮಾಡೋದು ಅಂತ ನೋಡೋಣ. ಆ್ಯಂಡ್ ನಾಳೆ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಹಾಕಿಬಿಟ್ಟು ಅರ್ನಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ ಇವಾಗ ಪೋಸ್ಟ್ ಬಗ್ಗೆ ಹೇಳ್ತೀನಿ. ಪೋಸ್ಟ್ ಮಾಡಿಬಿಟ್ಟು ವೀಡಿಯೋ ಅರ್ನಿಂಗ್ ಹೇಗೆ ದುಡ್ಡು ಅರ್ನಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ಸ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ 3 ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಾನು ಇನ್ಸ್ಟಾಗ್ರಾಮ್ ಸೆಲೆಕ್ಟ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಹಾಕಿ ಅರ್ನಿಂಗ್ ಮಾಡಬೇಕು ಅಂತ ನನ್ನ ಆಸೆ. ಅದಕ್ಕೆ ನಾನು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಕೆಳಗಡೆ 2 ಪ್ರಾಡಕ್ಟ್ಸ್ ಇದ್ದಾವೆ. ಒಂದು ಪ್ರಾಡಕ್ಟ್ ಫಸ್ಟ್ ಆಪ್ಷನ್ ಬಂದುಬಿಟ್ಟು ಲೈಕ್ ನೀವು ಮೀಶೋಯಿಂದ ಆರ್ಡರ್ ಮಾಡಿರ್ತೀರಲ್ವ, ಸೊ ಆ ಒಂದು ಫೋಟೋ ಹಾಕಿ ನೀವು ಅರ್ನಿಂಗ್ ಮಾಡ್ತೀರಾ, ಅಥವಾ ಸುಮ್ಮನೆ ಯಾವುದಾದ್ರೂ ಒಂದು ಮೀಶೋಯಿಂದ ಎತ್ಕೊಂಡು ನಾವು ಅರ್ನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೆಕೆಂಡ್ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ತುಂಬ ಜನ ಮೀಶೋಯಿಂದ ಆರ್ಡರ್ ಮಾಡಲ್ಲ, ಸುಮ್ಮನೆ ನಾನು ಪೋಸ್ಟ್ ಯಾವುದಾದ್ರೂ ಒಂದು ಪಿಕ್ ಮಾಡಿ ನಾನು ಅರ್ನಿಂಗ್ ಮಾಡ್ತೀನಿ ಅನ್ನೋರು ಜಾಸ್ತಿ ಜನ ಇರ್ತಾರೆ, ಹೌದಲ್ವಾ. ಸೊ ಅದಕ್ಕೆ ನಾನು ಸೆಕೆಂಡ್ ಆಪ್ಷನ್ಗೆ ಹೋಗ್ತೀನಿ. ಜಸ್ಟ್ ನಾನು ಯಾವುದೇ ಒಂದು ಪ್ರಾಡಕ್ಟ್ ಎತ್ಕೊಂಡು ಅರ್ನಿಂಗ್ ಮಾಡಬೇಕು ಅಂತ ನನಗೆ ಆಸೆ. ಓಕೆನಾ. ಅದಕ್ಕೆ ನಾನು ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾನಿನ್ನೂ ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ನ ಪೇಸ್ಟ್ ಮಾಡಿಲ್ಲ. ಓಕೆ, ಇಲ್ಲಿ ನಾನು ಪೇಸ್ಟ್ ಮಾಡಬೇಕು ಯಾವ ಪ್ರಾಡಕ್ಟ್ ನಾನು ಯಾವ ಪ್ರಾಡಕ್ಟ್ ಮುಖಾಂತರ ನಾನು ಅರ್ನಿಂಗ್ ಮಾಡಬೇಕು ಅಂತ ಇಲ್ಲಿ ನಾನು ಪೇಸ್ಟ್ ಮಾಡಬೇಕು. ಸೊ ಅದು ಹೇಗೆ ಮಾಡಬೇಕು ಅಂತಂದರೆ ಇವಾಗ ಮೀಶೋ ಓಪನ್ ಮಾಡ್ಕೊಳ್ಳಿ. ಬ್ಯಾಕ್ ಹೋಗ್ತೀನಿ. ಓಕೆ, ಬ್ಯಾಕ್ ಹೋಗ್ತೀನಿ.
ಸೊ ಇಲ್ಲಿ ನಾನು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಕ್ಲಿಕ್ ಮಾಡ್ತೀನಿ. ಇದು ಫಾರ್ ಎಕ್ಸಾಂಪಲ್ ಬುಕ್ಸೇ ತೊಗೊಳ್ಳೋಣ. ಈ ಬುಕ್ಸ್ ನಾನು ಪೋಸ್ಟ್ ಮಾಡಿಬಿಟ್ಟು ಅರ್ನಿಂಗ್ ಮಾಡಬೇಕು ಅಂತ ನನ್ನ ಆಸೆ. ಓಕೆ, ಸೊ ಇವಾಗ ಈ ಒಂದು ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಶೇರ್ ಅಂತ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಾಪಿ ಟು ಕ್ಲಿಕ್ ಬೋರ್ಡ್ ಅಂತ ಇದೆಲ್ಲ, ಕಾಪಿ ಮಾಡ್ಕೊಳ್ಳಿ. ಇವಾಗ ಈ ಒಂದು ಕಾಪಿ ಆಯಿತು. ಇವಾಗ ಸೊ ಬ್ಯಾಕ್ ಬನ್ನಿ. ಅಗೇನ್ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಹೋಗಿಬಿಟ್ಟು ಮೀಶೋ ಕ್ರಿಯೇಟರ್ ಕ್ಲಬ್ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲೇ ಬನ್ನಿ, ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ಸ್ ಇದೆಯಲ್ಲ, ಇಲ್ಲೇ ಬನ್ನಿ. ಸೊ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕ್. ಇವಾಗ ನಾನು ಆ ಪ್ರಾಡಕ್ಟ್ ಲಿಂಕ್ ಕಾಪಿ ಮಾಡಿದ್ದೀನಲ್ವಾ, ಸೊ ಇದು ಜಸ್ಟ್ ನೀವು ಕ್ಲಿಕ್ ಮಾಡಿ ಅದ್ರ ಮೇಲೆ. ಈ ಥರ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಕೆಳಗಡೆ 3 ಕಾಣಿಸ್ತಾ ಇದೆ ನೋಡಿ. ಚೆಕ್ ಅಂತ ಇದೆ, ಒಂದೇನೋ ನಂಬರ್ ಇದೆ, ಇನ್ನೊಂದು ಲಿಂಕ್ ಇದೆ. HTTPS ಅಂತ ಇರೋದು ಲಿಂಕ್ ಆಗಿರುತ್ತೆ, ಆ್ಯಕ್ಚುಯಲ್ ಲಿಂಕ್. ಓಕೆ, ಸೊ HTTPS ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆಟೋಮೆಟಿಕ್ಕಾಗಿ ಲಿಂಕ್ ಪೇಸ್ಟ್ ಆಗಿ ಹೋಗುತ್ತೆ. ಸೊ ಪೇಸ್ಟ್ ಆಗಿದ ಮೇಲೆ ಆ್ಯಡ್ ಅಂತ ಇದೆ ಅಲ್ವಾ, ಮುಂದಗಡೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ನಾನು ಏನು ಬುಕ್ಸ್ದು ಲಿಂಕ್ ಇದು ಮಾಡಿದೆ, ಇಲ್ಲಿ ಬಂದುಬಿಟ್ಟಿದೆ. ಸೊ ನೆಕ್ಸ್ಟ್ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಡನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಪ್ಲ್ಯಾಟ್ಫಾರ್ಮ್ ಕೂಡ ನಾವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಯು ಕ್ಯಾನ್ ನೌ ಕಾಪಿ ಆ್ಯಂಡ್ ಶೇರ್ ದೀಸ್ ಲಿಂಕ್ಸ್ ಇನ್ ಯುವರ್ ಇನ್ಸ್ಟಾಗ್ರಾಮ್ ಸ್ಟೋರಿ ಅಂತ ಬಂದಿದೆ. ಇವಾಗ ನಾನು ಇನ್ಸ್ಟಾಗ್ರಾಮ್ ಅಂತ ಪ್ಲ್ಯಾಟ್ಫಾರ್ಮ್ ಸೆಲೆಕ್ಟ್ ಮಾಡಿದ್ದೀನಲ್ವಾ, ಸೊ ಈ ಒಂದು ಪೋಸ್ಟು ನೀವು ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ ಮಾಡಿದ್ರಿ ಅಂತಂದರೆ ಆವಾಗ ಮಾತ್ರ ನಿಮಗೆ ದುಡ್ಡು ಬರುತ್ತೆ. ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಯಾರಾದರೂ ನೋಡಿಬಿಟ್ಟು ಆ ಒಂದು ಲಿಂಕ್ ಥ್ರೂ ಆರ್ಡರ್ ಮಾಡಿ ಅವರು ಪರ್ಚೇಸ್ ಮಾಡಿದ್ರು ಅಂತಂದರೆ ನಿಮಗೆ ಈ ಪ್ರಾಡಕ್ಟ್ ಮೇಲೆ ಲೈಕ್ ಎಷ್ಟು ಕಮಿಷನ್ ಬರಬೇಕಾಗಿದೆ ಅಷ್ಟು ಕಮಿಷನ್ ನಿಮ್ಮ ಒಂದು ಇದೇ ಒಂದು ಅಕೌಂಟಲ್ಲಿ ಬರುತ್ತೆ. ಓಕೆ, ಸೊ ಇವಾಗ ಇದರಿಂದ ಹೇಗೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಮಾಡಬೇಕು ಅಂತ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ಇದೇ ತುಂಬ ಲೆಂದಿ ವಿಡಿಯೋ ಆಗಿದೆ. ಆ್ಯಂಡ್ ಇವಾಗ ಜಸ್ಟ್ ನಾನು ಇದು ಹೇಗೆ ಲೈಕ್ ಪೋಸ್ಟ್ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಸೊ ಪೂರ್ತಿಯಾಗಿ ವಿಡಿಯೋನೇ ಮುಗಿದೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನಪ್ಪ ಮಾಡಬೇಕು ಅಂತಂದರೆ ಇಲ್ಲೇ ಮುಂದೆ ಜನರೇಟ್ QR ಅಂತ ಆಪ್ಷನ್ ಬರುತ್ತೆ. ಸೊ ಜನರೇಟ್ QR ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಡೌನ್ಲೋಡ್ ಮಾಡ್ಕೊಳ್ಳಿ QR. ಸೊ ಓಕೆ, QR ಡೌನ್ಲೋಡ್ ಮಾಡಿದ ಮೇಲೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಇಲ್ಲಿ ನನ್ನ ಒಂದು ಪ್ರೊಫೈಲ್ ಮೇಲೆ ಪ್ಲಸ್ ಸಿಂಬಾಲ್ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಕ್ಲಿಕ್ ಮಾಡಿ ಸೊ ನಾನು ಯಾವುದು ಒಂದು ಬುಕ್ಸ್ ತೊಗೊಂಡಿದ್ದೀನಿ ಅಲ್ವಾ, ಸೊ ಆ ಬುಕ್ಸ್ದು ನೀವು ಇಲ್ಲೇ ಒಂದು ಫೋಟೋ ಕೂಡ ತೊಗೋಬೇಕು. ಲೈಕ್ ವೇಟ್, ಸೊ ಮೀಶೋ ಅಲ್ಲೇ ಹೋಗಿಬಿಟ್ಟು ಈ ಬುಕ್ಸ್ದು ನಾನು ಫೋಟೋ ತೊಗೊಳ್ತೀನಿ. ಈ ಥರ ಫೋಟೋ ತೊಗೊಂಡ್ಬಿಟ್ಟು ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಈ ಒಂದು ಬುಕ್ಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು 5 ಬುಕ್ಸ್ ಈ ಥರ ಆ್ಯಡ್ ಮಾಡಿಕೊಂಡು ಇಲ್ಲಿ ಮೇಲೆ ಎ ಅಂತ ಲೆಟರ್ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಪಕ್ಕದಲ್ಲಿ ಒಂದು ಇದೆ ನೋಡಿ ಬುಕ್ ಥರ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾವು QR ಕೋಡ್ ಏನು ಡೌನ್ಲೋಡ್ ಮಾಡ್ಕೊಂಡಿದ್ವಿ ಅಲ್ಲ, ಸೊ ಅದನ್ನು ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಫೋಟೋ ಅಂತ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ QR ಕೋಡ್ ಬಂದಿದೆ ನೋಡಿ, ಸೊ ಈ QR ಕೋಡ್ನ ಇಲ್ಲಿ ಎಲ್ಲಾದರೂ ಅಟ್ಯಾಚ್ ಮಾಡಿ. ಈ ಥರ ಅಟ್ಯಾಚ್ ಮಾಡಿಬಿಟ್ಟು ಓಕೆ, ಈ ಥರ ಅಟ್ಯಾಚ್ ಮಾಡಿ ಇಲ್ಲಿ ಏನಾದರೂ ಬರೀರಿ. ಲೈಕ್ ಇಲ್ಲಿ ಲೆಟರ್ಸ್ ಇದೆ ಅಲ್ವಾ ಎ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನಾದರೂ ಬರಿಬೋದು. ಲೈಕ್ ಪ್ಯಾಕ್ ಆಫ್ 5 ಬುಕ್ಸ್ ಜಸ್ಟ್ ಎಟ್ 160 ರೂಪೀಸ್ ಅಂತ ಹಾಕಿ. ಆ್ಯಂಡ್ ಸ್ಕ್ಯಾನ್ ದಿಸ್ ಕೋಡ್ ಟು ಬೈ. ಸೊ ಈ ಸ್ಕ್ಯಾನ್ಗೆ ಈ ಒಂದು ಕೋಡ್ಗೆ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಈ ಬುಕ್ಸ್ನ ಪರ್ಚೇಸ್ ಮಾಡಿ ಅಂತ ಬರೆದಿರೋದು ನಾನು. ಓಕೆ, ಸೊ ಇವಾಗ ಇದನ್ನು ಈ ರೀತಿಯಾಗಿ ಇಲ್ಲೆಲ್ಲಾದರೂ ಇಡಿ. ಸೊ ಇದು ಕಲರ್ ಇವಾಗ ವೈಟ್ ಆಗಿದೆ ಅಲ್ವಾ, ಸೊ ಆ ಒಂದು ಲೆಟರ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಕಲರ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಲೈಕ್ ನಾನು ಬ್ಲ್ಯಾಕಲ್ಲಿ ಇಡ್ತೀನಿ. ಓಕೆ, ಆ್ಯಂಡ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ಥರ ಡಿಫ್ರೆಂಟ್ ಆಗುತ್ತೆ. ಓಕೆ, ಈ ಥರ ಬರುತ್ತೆ. ಸೊ ನೆಕ್ಸ್ಟ್ ಈ ಥರ ಇಲ್ಲಿ ಎಲ್ಲಾದರೂ ಇಟ್ಬಿಟ್ಟು ಸೊ ಇದನ್ನು ಯುವರ್ ಸ್ಟೋರೀಸ್ ಅಂತ ಇದಲ್ವಾ, ಸೊ ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಮ್ಮ ಒಂದು ಪೋಸ್ಟ್ ಇವಾಗ ಅಪ್ಲೋಡ್ ಆಗುತ್ತೆ. ಸೊ ಯಾರಾದರೂ ಆ ಒಂದು ಪ್ರಾಡಕ್ಟ್ ಇಷ್ಟ ಆಯಿತು ಅವರಿಗೆ ಅಂತಂದರೆ
QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ಆರ್ಡರ್ ಮಾಡಿದ್ರು ಅಂತಂದರೆ ನಿಮಗೆ ಅರ್ನಿಂಗ್ ಬರುತ್ತೆ. ಓಕೆ, ಸೊ ಈ ರೀತಿಯಾಗಿ ನೀವು ಅರ್ನಿಂಗ್ ಮಾಡ್ಬೋದು. ಇಲ್ಲಾಂತಂದರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಯಾರಿಗೆ ಬೇಕೋ ಅವರಿಗೆ ಸೆಂಡ್ ಕೂಡ ಮಾಡ್ಬೋದು, ಲೈಕ್ ಈ ಒಂದು ಲಿಂಕ್. ಸೊ ಈ ಲಿಂಕ್ ಥ್ರೂ ಅವ್ರು ಏನಾದರೂ ಅರ್ನಿಂಗ್ ಮಾಡಿದ್ರು ಅಂತಂದರೆ ನಿಮಗೆ ಅಮೌಂಟ್ ಸಿಗುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾನು ವಿಡಿಯೋ ಮಾಡಿಬಿಟ್ಟು ಹೇಗೆ ಅರ್ನಿಂಗ್ ಮಾಡೋದು ಅಂತ ಹೇಳ್ತೀನಿ, ಹಾಗೆ ಬ್ಯಾಂಕ್ ಅಕೌಂಟ್ ಹೇಗೆ ಲಿಂಕ್ ಮಾಡೋದು ಅಂತ ಎಲ್ಲ ಹೇಳ್ಕೊಡ್ತೀನಿ. ಓಕೆ, ಬಾಯ್ ಬಾಯ್.